ಹೊಡೆತ ನಮ್ಮ ಸರ್ಕಾರಿ ಕಾಲೇಜುಗಳಿಗೆ ಇರ್ಬೋದು. ಜೊತೆಗೆ ಈ ಒಂದು ಏನಪ್ಪ ಅಂತಂದ್ರೆ ನಿಮ್ಗೆ ಇನ್ನೊಂದು ಹೇಳುವಂಥದ್ದಪ್ಪ ಅಂದರೆ ಈ ಸ್ಕೂಲ್ಗಳಲ್ಲಿಯೂ ಸಹಿತ. ಹೀಗಾಗಿ ಇವತ್ತೇನಪ್ಪ ಅಂತಂದ್ರೆ ನಮ್ಮಲ್ಲಿ ಕಲಿಕೆಯ ಮಟ್ಟ ಕಡಿಮೆ ಆಗಿರ್ತದೆ ರೀ, ತಿಳುವಳಿಕೆ ಮಟ್ಟ ಕಡಿಮೆ ಆಗಿರ್ತದೆ ರೀ. PUC ಆದರೂ ಅನೇಕ ಮಕ್ಕಳಿಗೆ ಓದಕ್ಕೆ ಬರೋದಿಲ್ಲ, ಬರಲಿಕ್ಕೆ ಬರೋದಿಲ್ಲ, ಎಷ್ಟೋ ತೊಂದರೆಗಳು ಅನುಭವಿಸೋದು ನಾವು ನೋಡ್ತಾ ಇದ್ವಿ. ಭಾಳಷ್ಟು ಮಕ್ಕಳು ಬಿಟ್ಟು ಹೋಗಿಬಿಡ್ತಾರೆ SLC ಬರೋದ್ರೊಳಗೆ. ಇರೋ ಕೆಲವು ವಿದ್ಯಾರ್ಥಿ ಸಹಿತಲ್ಲಿ ಈ ಕೆಲವು 61 ಕಾಲೇಜ್ ಭಾಳ ಇವು. ಇಡೀ ಬೆಳಗಾವಿ ಜಿಲ್ಲೆ ಎಷ್ಟು ದೊಡ್ಡದ ಇದು. ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ಇದು ದೊಡ್ಡ ಜಿಲ್ಲೆ ಇದು. ಬೆಂಗಳೂರನ್ನ ಬಿಟ್ಟರೆ ಈ ದೊಡ್ಡ ಜಿಲ್ಲೆಯಲ್ಲಿ ಕೇವಲ 61 ಕಾಲೇಜ್, ಅದಕ್ಕೆ 657 ಉಪನ್ಯಾಸಕರ ಬೇಡಿಕೆ ಅದ. ಬರೀ ಅದರ 327 ಖಾಲಿ ಅದಾವೆ. ಮತ್ತು ಹೆಂಗೆ ಕರೆಸೋದ್ರಿ ಹೇಳ್ರು ಅನ್ನೋದು ಸಹಜವಾಗಿ ಎಲ್ಲರೂ ಪ್ರಶ್ನೆ ಮಾಡುವಂಥದ್ದು. ಯಾಕಂದರೆ ಬೆಳಗಾವಿ ಶೈಕ್ಷಣಿಕ ಕ್ಷೇತ್ರದಾಗ 30 PU ಕಾಲೇಜುಗಳಿದ್ದಾವೆ. ಚಿಕ್ಕೋಡಿ ಒಳಗೆ 31 ಇದೆ, ಚಿಕ್ಕೋಡಿ ಆ ಒಂದು ಶೈಕ್ಷಣಿಕ ವಿಭಾಗದಲ್ಲೇ. ಹೀಗಾಗಿ ಈ ಅರ್ಧದಷ್ಟು ಖಾಲಿ ಇರೋದ್ರಿಂದಾಗಿ ಅವ್ರ ಕೆಲಸ ಈಗ ಇದ್ದಂಥವ್ರಿಗೆ ಮಾಡಿರಿ ಅಂತ ಹೇಳೋದು ಯಾವ ಆಧಾರದ ಮೇಲೆ, ಅವ್ರು ಎಷ್ಟು ಮಟ್ಟಿಗೆ ಕಲಿಸ್ಬೋದು ಮತ್ತು ಎಷ್ಟು ಮಟ್ಟಿಗೆ ಮಕ್ಕಳು ಹೋಗಿ ಮುಟ್ಟಬೋದು ಅಂತ. ಸರ್ಕಾರಿ ಕೆಲವು ಕಡೆ ಕಾಲೇಜು ಅಥವಾ ಸರ್ಕಾರಿ ಸ್ಕೂಲ್ಗಳಲ್ಲೇ ಮಕ್ಕಳ ಕೊರತೆಯಿಂದ ಸ್ಕೂಲ್ಗಳನ್ನು ಮುಚ್ಚುವಂಥ ಪ್ರಸಂಗ ಬರ್ಲಿಕ್ಕಂಥದ್ದು ಅಂತೇಳಿ ನೋಡಿದ್ವಿ ಈಗಾಗಲೇ. ಈಗಿದು ಶಿಕ್ಷಕರು ಇಲ್ಲದಕ್ಕಾಗಿ ಅಲ್ಲಿ ಸೋಲುವಂಥ ಅಥವಾ ಒಂದು ವಾತಾವರಣ, ಮಕ್ಕಳು ಅಭ್ಯಾಸ ಮಾಡೋಂಥ ವಾತಾವರಣ ನಿರ್ಮಾಣ ಆಗಲಿಕ್ಕಂಥದ್ದು ಈ ವರದಿಗಳೆಲ್ಲ ನಮ್ಮ ಶಿಕ್ಷಣ ರಂಗದ ಅಧ್ವಾನಗಳನ್ನು ಹೊರಗೆ ಆಗ್ತಾ ಇದ್ದಾವೆ. ಇದಕ್ಕೆ DDP ಆಗಿರ್ಬೋದು, ಮತ್ತವರಾಗಿರ್ಬೋದು ಉತ್ತರ ಇವರು ಸಮರ್ಪಕವಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಅವರು ಸರ್ಕಾರದ ಅಡಿಯಲ್ಲಿ ಬರೋದ್ರಿಂದಾಗಿ ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವರು ಯಾರನ್ನೂ ಕೇಳ್ರು, ಹೇಳ್ತಾರೆ ಅಷ್ಟೇ, ನಮ್ಮ ಹೆಸರು ಹೇಳ್ಬೇಡ್ರೆ ಎಲ್ಲ ಏನಿಲ್ಲ ಉಪಯೋಗ ಇಲ್ಲರಿ ಅನ್ನೋ ಮಾತಾಡ್ತಾರೆ. ಅದಕ್ಕೆ ನಾವು ಮೇಲೆ ಪ್ರತಿಪಾದನೆ ಮಾಡೋದು, ಇದು ಬೆಳಗಾವಿ ಜಿಲ್ಲೆದಲ್ಲ, ಇಡೀ ರಾಜ್ಯದ ಪರಿಸ್ಥಿತಿ ಹಿಂಗಾದ್ರೆ PUC. ಯಾಕಂದ್ರೆ ಭಾಳ ಮಹತ್ವದ ರೀ PUC ಅಂದ್ರೆ. ಅದರಲ್ಲೂ ವಿಜ್ಞಾನಕ್ಕೆ ಸಂಬಂಧಿಸಿದಂಥದ್ದು ಸಾಧಿಸ್ಬಿಟ್ಟು ನಮ್ಮ ಮಕ್ಕಳೆಲ್ಲ ವಿಜ್ಞಾನವನ್ನು ಓದಬೇಕಾಯ್ತು PUC ತನಕ. ಯಾಕಂದರೆ ನಮ್ಮಲ್ಲಿ ಸೈಂಟಿಫಿಕ್ ಟೆಂಪರ್ ಇಲ್ಲ. ಆರ್ಟ್ಸ್ ಮತ್ತು ಕಾಮರ್ಸ್ ಮಕ್ಕಳಲ್ಲೇ ಸರಿಯಾಗಿ ಬರಲಿಕ್ಕೆ ಓದಲಿಕ್ಕೆ ಬರಲಾರ್ದು ಅನೇಕ ಮಕ್ಕಳು ನೋಡ್ತಾ ಇದ್ದೀವಿ ನಾವು. ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿರುವಂಥ ಹುಡುಗರಿಗೆ ನಾಳೆ ಭವಿಷ್ಯ ಇಲ್ಲ ಅವ್ರಿಗೆ. ಇದು ಅಕ್ಷರಶಃ ಸತ್ಯದು. ಅದು ನಾವು ಇಟ್ಕೊಂಡು ಹೊಂಟಿದ್ವಿ. ನಾವು ಇವತ್ತು ನಮ್ಮ ಮಕ್ಕಳಿಗೆ ಪ್ರಚೋದನೆ ಮಾಡ್ತಾಯಿಲ್ಲ, ನೀವು ಸೈನ್ಸ್ ಓದ್ರಿ, ಮಾಡಿರಿ, ಮ್ಯಾಥ್ಸ್ ಸರಿಯಾಗಿ ಕಲೀರಿ ಅಂತೇಳಿ. ಎಷ್ಟೊಂದು ಮಕ್ಕಳಿಗೆ ಮ್ಯಾಥ್ಸ್ ಅಂದ್ರೆ ಭಯ, ಚಳಿ ಜ್ವರ, ಅದು ಥಂಡಿ